ಮಾನಸಿಕ ಒತ್ತಡದ ನಿರ್ವಹಣೆ ಮತ್ತು ಸಾರ್ಥಕ ಜೀವನಕ್ಕೆ ಅವಶ್ಯಕ ಜ್ಞಾನ. ಮಾನಸಿಕ ಒತ್ತಡ ಎಂದರೇನು? ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ ಎಂಬುದಕ್ಕೆ ಆಕ್ಸ್ಫರ್ಡ್ ನಿಘಂಟಿನಲ್ಲಿ ಈ ರೀತಿಯ ನಿರ್ವಚನವಿದೆ: ದೈಹಿಕ ಅಥವಾ ಮಾನಸಿಕ ಶಕ್ತಿಯನ್ನು ಮಿತಿ ಮೀರಿ ಒತ್ತಾಯಿಸುವ ಒಂದು ಸನ್ನಿವೇಶ. ಕೆಲವು ಸನ್ನಿವೇಶಗಳು, ಕ್ರಿಯೆ ಮತ್ತು ಭಾವೋದ್ರೇಕಗಳಿಂದ ವ್ಯಕ್ತಿಯ ಶಾರೀರಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವು ಹದಗೆಡುವ ಪ್ರಕ್ರಿಯೆಗೆ ಮಾನಸಿಕ ಒತ್ತಡ ಎಂದು ಕರೆಯಬಹುದು. ವ್ಯಕ್ತಿ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ದೇಹದಲ್ಲಿರುವ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಜೈವಿಕ ರಾಸಾಯನಿಕ ಸಂತುಲನವು ಹದಗೆಟ್ಟು ಮೆದುಳಿನ ನರವಾಹಕಗಳ ಮೇಲೆ ದುಷ್ಪರಿಣಾಮ ಬೀರಿ ಹೃತ್ಸಂಬಂಧವಾದ ಎಲ್ಲ ಕಾರ್ಯಗಳು ಏರುಪೇರಾಗುತ್ತವೆ. ಮಾನಸಿಕ ಒತ್ತಡದ ಪರಿಣಾಮ ಯಾವಾಗಲೂ ಪ್ರತಿಕೂಲವೇ ಆಗಿರದಿದ್ದರೂ ವ್ಯಕ್ತಿಯ ಸಹಜವಾದ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಮಾನಸಿಕ ಒತ್ತಡವು ಹದಗೆಡಿಸುತ್ತದೆ. ನಮ್ಮ ಆಂತರಿಕ ಪರಿಸರವನ್ನು ನಿಯಂತ್ರಿಸಲು ಅದರ ಗುಣಲಕ್ಷಣಗಳ ತುಲನಾತ್ಮಕವಾದ ಸ್ಥಿರ ಸ್ಥಿತಿ ಅವಶ್ಯವಾಗಿರುತ್ತದೆ. ಇಂತಹ ಸ್ಥಿರ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆಯನ್ನು ಸಂತುಲನವೆಂದು ಕರೆಯಲಾಗುತ್ತದೆ. ಈ ಸಂತುಲನವನ್ನು ವಿಕ್ಷಿಪ್ತಗೊಳಿಸುವ ಒಂದು ಸ್ಥಿತಿಯನ್ನೇ ಮಾನಸಿಕ ಒತ್ತಡ ಎಂದೆನ್ನಬಹುದು. ಜೀವನದಲ್ಲಿ ಹಾಗೂ ದೇಹದ ಚಯಾಪಚಯ ಪ್ರಕ್ರಿಯೆಯಲ್ಲಿ ಉಂಟಾಗುವ ತೀವ್ರ ಬದಲಾವಣೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಒತ್ತಡವು ಮನೋದೈಹಿಕ ಸಂಕೀರ್ಣದ ಮೇಲೆ ಹೇರಲ್ಪಡುತ್ತದೆ. ಮನಃಶಾಸ್ತ್ರದಲ್ಲಿ ಮಾನಸಿಕ ಒತ್ತಡದ ವ್ಯಾಖ್ಯಾನ: ಮಾನಸಿಕ ಒತ್ತಡದ ಪರಿಸ್ಥಿತಿ ಸ್ವರೂಪತಃ ಸಾಪೇಕ್ಷವಾಗಿರುತ್ತದೆ. ಮನಃಶಾಸ್ತ್ರಜ್ಞರ ಪ್ರಕಾರ ವಿಪರೀತವಾದ ಮಾನಸಿಕ ಒತ್ತಡ ಮನುಷ್ಯನ ಆರೋಗ್ಯಕ್ಕೆ ಬಾಧಕವಾಗಿರುತ್ತದೆ. ಸಾಧಾರಣವಾದ ಮಾನಸಿಕ ಒತ್ತಡ ಸಹಜವಷ್ಟೇ ಅಲ್ಲ, ಕೆಲವೊಮ್ಮೆ ಉಪಯುಕ್ತವೂ ಕೂಡ. ಸ್ವಲ್ಪ ಮಟ್ಟಿಗಿನ ಮಾನಸಿಕ ಒತ್ತಡ ಕ್ರಿಯಾಶೀಲತೆಗೆ ಉತ್ತಮ ಪ್ರೇರಣೆಯನ್ನೂ ನೀಡಬಲ್ಲದು. ಶ್ರಮವಹಿಸಿ ಕಾರ್ಯವೆಸಗುವಾಗ ಅಥವಾ ಕ್ಷಿಪ್ರಗತಿಯಲ್ಲಿ ಪ್ರತಿಕ್ರಿಯಿಸಬೇಕಾದಾಗ ಮಾನಸಿಕ ಒತ್ತಡವು ಸಹಾಯಕವಾಗಬಲ್ಲದು. ಉದಾಹರಣೆಗೆ, ಓಟದ ಸ್ಪರ್ಧೆಯಲ್ಲಿ ಗೆಲ್ಲಲು ಅಥವಾ ಮುಖ್ಯವಾದ ಕೆಲಸವೊಂದನ್ನು ತತ್ಕಾಲದಲ್ಲಿ ಪೂರ್ಣಗೊಳಿಸಲು. ಮಾನಸಿಕ ಒತ್ತಡಕ್ಕೆ ಕೆಲವು ಕಾರಣಗಳು: 1. ಅತಿಯಾದ ಕೆಲಸದ ಹೊರೆ. 2. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವುದು ಹಾಗೂ ಕೆಲಸವನ್ನು ಮಾಡದೇ ಇರುವುದು. 3. ಮಾನವ ಸಂಬಂಧಗಳಲ್ಲಿ ಸಾಮರಸ್ಯ ಇಲ್ಲದೇ ಇರುವುದು. 4. ಭಾವನಾತ್ಮಕ ಅಸಮತೋಲನ. 5. ಜೈವಿಕ ರಾಸಾಯನಿಕ ಕ್ರಿಯೆಗಳ ವಿಕೃತಿ ಮತ್ತು ರೋಗ. 6. ತಪ್ಪು ನಿರೀಕ್ಷೆಗಳು ಮತ್ತು ಅತಿ ಆಸೆ. 7. ದುಶ್ಚಟಗಳು, ಮಾದಕ ದ್ರವ್ಯ, ಧೂಮಪಾನ, ಮದ್ಯಪಾನ ಸೇವನೆ. 8. ಅಪರಾಧ ಪ್ರಜ್ಞೆಯಿಂದ ಉಂಟಾದ ಮಾನಸಿಕ ಒತ್ತಡ. 9. ಅಹಿತಕರ ಸನ್ನಿವೇಶ ಮತ್ತು ಸ್ವೀಕರಿಸಲಾಗದ ಪರಿಸ್ಥಿತಿ, ಕೆಲಸ, ವ್ಯಕ್ತಿಗಳಿಂದ ಬರುವ ಒತ್ತಡ.